ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಅಜಿತ್ ಅವರು ಸತ್ಯನಾ ಈಗ ನನಗೆ ಭೂಮಿ ಮೇಲೆ ತುಂಬಾ ಅನುಮಾನ ಬರ್ತಾ ಇದೆ ಸತ್ಯನಾ ಅಂತ ಹೇಳ್ತಾರೆ. ಏನೋ ಅದು ಅನುಮಾನ ನಿನಗೆ ಅಂತ ಇಲ್ಲಿ ಸತ್ಯ ಅವ್ರು ಕೇಳ್ತಾರೆ. ಆಗ ಅಜಿತ್ ಅವರು ಸತ್ಯನಾ ಭೂಮಿನೇ ಮನಸ್ವಿನಿ ಅನ್ನೋದು ನನಗೆ 100% ಅನ್ನಿಸ್ತಾ ಇದೆ ಸತ್ಯನಾ ಅಂತ ಅಜಿತ್ ಹೇಳ್ತಾರೆ. ಏನೋ ಮಾತಾಡ್ತಾ ಇದೆಯಾ ಅಜಿತ, ಭೂಮಿ ಮನಸ್ವಿನಿ ಆಗಕ್ಕೆ ಹೇಗೆ ಸಾಧ್ಯ ಅಂತ ಸತ್ಯ ಅವ್ರು ಹೇಳ್ತಾರೆ. ಅಯ್ಯೋ ಸತ್ಯನಾ, ನಿಮ್ಗೆ ವಿಷಯ ಗೊತ್ತಾ, ಮನಸ್ವಿನಿ ಚಿಕ್ಕವಳಿರುವಾಗ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ. ಭೂಮಿಗೂ ಅಷ್ಟೇ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ. ಅಷ್ಟೇ ಅಲ್ಲ, ಮನಸ್ವಿನಿ ಒಬ್ಬಟ್ಟಿಗೆ ಸ್ವೀಟ್ ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ಲು. ಅದೇ ರೀತಿ ಭೂಮಿನೂ ಹಾಕಿ ಸತ್ಯನಾ ಅಂತ ಅಜಿತ್ ಹೇಳ್ತಾರೆ. ಆಗ ಸತ್ಯವರು ಅಯ್ಯೋ ಶಿವನೇ, ನಿನಗೇನಪ್ಪ ನಾನು ಹೇಳಿ. ನೋಡು ಅಜಿತ, ಒಬ್ಬಟ್ಟಿಗೆ ಸಕ್ಕರೆ ಹಾಕ್ಕೊಂಡು ನಮ್ಮ ಅಪ್ಪನೂ ತಿಂತಾ ಇದ್ದಾರೆ. ಇನ್ಯಾಕೆ ತುಂಬ ಜನ ತಿಂತಾ ಇದ್ದಾರೆ, ಅವರೆಲ್ಲರೂ ಮನಸ್ವಿನಿ ಅಂತ ಹೇಳೋಕ್ಕಾಗತ್ತಾ ಅಜಿತ? ಯಾಕೋ ಅಜಿತ, ನಿನಗೆ ಇದೊಂದು ತಲೆ ಕೆಟ್ಟು ಹೋಗಿದೆ, ನಿನ್ನ ತಲೆ ಸರಿ ಇಲ್ಲ ಅನಿಸ್ತಾ ಇದೆ ಅಂತ ಸತ್ಯವ್ರು ಹೇಳ್ತಾರೆ. ಸತ್ಯಣ್ಣ, ನನಗೆ ಗೊತ್ತು ಸತ್ಯಣ್ಣ, ನೀವು ನಂಬೋದೇ ಇಲ್ಲ ಅಂತ ಚೆನ್ನಾಗಿ ಗೊತ್ತಿದೆ. ಇನ್ನೊಂದು ಕೂಡ ಬಲವಾದ ಸಾಕ್ಷಿ ಇದೆ ನನ್ನ ಹತ್ರ ಅಂತ ಅಜಿತ್ ಹೇಳ್ತಾರೆ. ಏನೋ ಅದು ಅಜಿತ, ಅದು ಒಂದು ಹೇಳಿಬಿಡು ಪರವಾಗಿಲ್ಲ ಅಂತ ಸತ್ಯ ಹೇಳ್ತಾರೆ. ಆಗ ಅಜಿತ್ ಅವರು ಸತ್ಯಣ್ಣ, ಮನಸ್ವಿನಿ ಚಿಕ್ಕವಳಿರುವಾಗ ಕುತ್ತಿಗೆ ಹತ್ರ ಒಂದು ಮಚ್ಚ ಇದೆ, ಅಲ್ಲೇ ಸೇಮ್ ಅದೇ ಪಾಯಿಂಟಲ್ಲಿ, ಕುತ್ತಿಗೆ ಪಾಯಿಂಟಲ್ಲಿ ಭೂಮಿಗೂ ಕೂಡ ಮಚ್ಚ ಇದೆ. ಮನಸ್ವಿನಿ ಈಗ ದೊಡ್ಡವಳಾಗಿದ್ದರೂ ಕೂಡ ಭೂಮಿ ಅಷ್ಟೇ ದೊಡ್ಡವಳಾಗಿರ್ತಾಳೆ. ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ, ಭೂಮಿ ಮನಸ್ವಿನಿ ಅನ್ನೋದಕ್ಕೆ ಇನ್ಯಾವ ಸಾಕ್ಷಿ ಬೇಕು ಸತ್ಯಣ್ಣ ನಿಮಗೆ ಅಂತ ಅಜಿತ್ ಹೇಳ್ತಾರೆ. ಆಗ ಸತ್ಯವರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದ್ದೆ ಅಂತ ಯೋಚಿಸ್ತಾ ಇರ್ತಾರೆ. ಆಗ ಸತ್ಯವರು ಅಜಿತ ಅದು ಹೌದು, ಯೋಚನೆ ಮಾಡಬೇಕಾಗಿರೋದೆ. ಆದರೆ ನಮ್ಮ ಲಕ್ಷ್ಮಕ್ಕ ಇದ್ದಾರಲ್ಲ, ಅವ್ರ ಕುತ್ಕೊಂಡು ನೋಡಿದ್ಯಾ, ದೊಡ್ಡದಾಗ ಒಂದು ಮಚ್ಚೆ ಇದೆ, ಹಾಗಂತ ಅವ್ರನ್ನೇ ಮನಸ್ವಿನಿ ಅನ್ನೋಕ್ಕಾಗುತ್ತೇನೋ ಅಜಿತ ಅಂತ ಹೇಳ್ತಾರೆ. ಸತ್ಯಣ್ಣ, ನನಗೆ ಕೋಪ ಬರೆಸ್ಬೇಡಿ. ನೋಡಿ, ನಿಮಗೆ ಎಷ್ಟೇ ಹೇಳಿದರೂ ಅರ್ಥ ಆಗಲ್ಲ. ನಾನು ಖಂಡಿತವಾಗ್ಲೂ ಭೂಮಿನೇ ಮನಸ್ವಿನಿ ಅನ್ನೋದು ನಿಮ್ಮ ಮುಂದೆ ಸಾಬೀತು ಮಾಡೇ ಮಾಡ್ತೀನಿ ಅಂತ ಕೋಪ ಮಾಡ್ಕೊತಾರೆ. ಆಗ ಅಯ್ಯೋ ಅಜಿತ, ಅಷ್ಟಕ್ಕೆ ಯಾಕೋ ಕೋಪ ಮಾಡ್ಕೊತೀಯಾ ಅಂತ ಸತ್ಯವ್ರು ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಭೂಮಿ ಫೋನ್ ಮಾಡ್ತಾರೆ. ಏನು ಭೂಮಿ, ಕಾಲ್ ಮಾಡಿದ್ಯಾ ಅಂತ ಅಜಿತ್ ಕೇಳಿದಾಗ, ಅದು ಸಾಹೇಬ್ರೆ, ಮನೆಯಲ್ಲಿ ತುಂಬ ರಾಮಾಯಣ ಆಗ್ತಾ ಇದೆ ಅಂತ ಭೂಮಿ ಹೇಳ್ತಾರೆ. ಏನಾಯಿತು ಭೂಮಿ ಅಂತ ಅಜಿತ್ ಕೇಳಿದಾಗ, ಅದು ನೀವು ನಿನ್ನೆಯಿಂದ ದೇವಯ್ಯನ ಅಮ್ಮಗೆ ಬೈದಿದ್ರಲ್ವಾ, ಹಾಗಾಗಿ ದೇವಯ್ಯನ ಅಮ್ಮ ನನಗೆ ಊಟ ನೀರು ಏನು ಬೇಡ ಅಂತ ಉಪವಾಸ ಇದ್ದಾರೆ ಸಾಹೇಬ್ರೆ. ನಾವು ಯಾರೇ ಹೇಳಿದರೂ ಕೂಡ ಅವ್ರು ಊಟನೂ ತಿಂತಾ ಇಲ್ಲ, ನೀವೇ ಏನಾದರೂ ಮಾಡಿ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ಆಗ ಅಜಿತ್ ಅವರು ಅಷ್ಟೇನಾ, ಸರಿ ಬಿಡು, ನಾನು ಈಗಲೇ ಬರ್ತೀನಿ ಅಂತ ಅಜಿತ್ ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ಆಗ ಭೂಮಿಗೆ ಹಬ್ಬ, ಸಾಹೇಬ್ರು ಬರ್ತಾರಲ್ವಾ ಸಾಕು ಅಂತ ಹೇಳಿ ಖುಷಿ ಆಗ್ತಾ ಇರ್ತಾರೆ. ಅಜಿತ್ ಮನೆಗೆ ಬಂದು ಇಲ್ಲಿ ದೇವಯಾನಿಗೆ ಸಮಾಧಾನ ಮಾಡ್ತಾರೆ. ಹಾಗೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಆಗ ಅಜಿತ್ ಇಲ್ಲಿ ತನ್ನ ಮೊದಲ ತುತ್ತು ಭೂಮಿಗೆ ತಿನ್ನಿಸಿದಾಗ ನಚ್ಚಿಗೆ ತುಂಬಾ ಖುಷಿ ಆಗುತ್ತೆ. ಬ್ರೋ, ನಿನ್ನ ಥರನೇ ನಾವು ಇರಬೇಕು ನೋಡು ಅಂಜು, ನಾವು ಕೂಡ ಇವ್ರ ಥರನೇ ಇರಬೇಕು, ಆದರ್ಶ ದಂಪತಿಗಳಾಗಿರಬೇಕು. ಅಣ್ಣ ಮತ್ತು ಅತ್ತಿಗೆ ನೋಡ್ತಾ ಇದ್ದರೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿದೆ. ಅವ್ರ ಥರನೇ ನಾವು ಇರಬೇಕು, ಅವ್ರ ಥರನೇ ನಾವು ಬಾಳಬೇಕು, ಅವರಷ್ಟೇ ಖುಷಿಯಾಗಿರಬೇಕು ನಾವು ಅಂತ ಅಂಜು ಹೇಳ್ತಾ ಇರ್ತಾರೆ. ಅದನ್ನು ಕೆಡಿಸಿಕೊಂಡ ಎಲ್ಲರೂ ಕೂಡ ಖುಷಿಯಾದರೆ, ಅಯ್ಯೋ ಮೈದಾ, ಆ ರೀತಿ ಮಾತ್ರ ಹೇಳಬೇಡ, ನಮ್ಮ ಥರ ಮಾತ್ರ ಆದರ್ಶ ದಂಪತಿಗಳು ಅಂತ ನಮ್ಗೆ ಹೇಳಬೇಡ, ನಮ್ಮ ಥರ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಆಗಬಾರ್ದು, ನೀವು ಯಾವಾಗಲೂ ಚೆನ್ನಾಗಿರಬೇಕು, ನಾವು ನಮ್ಮದು ಬಿಟ್ಬಿಡು, ನಮ್ಮದು ನಿಜವಾಗ್ಲೂ ನಮ್ಮ ಜೀವನನೇ ಸರಿ ಇಲ್ಲ ಅಂತ ಭೂಮಿ ಹೇಳೇ ಬಿಡ್ತಾರೆ. ಅದನ್ನು ಕೇಳಿಸಿಕೊಂಡ ಎಲ್ಲರೂ ಕೂಡ ಶಾಕ್ ಆದರೆ ಸಂಗೀತ ಒಂದು ಕ್ಷಣ ಅಲ್ಲೇ ಬೆಚ್ಚಿ ತಲೆ ತಿರುಗಿ ಊಟ ಮಾಡ್ತಿದ್ದಂತೆ ಅಜಿತ್ ಹೆಗಲ ಮೇಲೆ ಬಿದ್ದು ಹೋಗ್ತಾರೆ. ಆಗ ಅಮ್ಮ ಏನಾಯ್ತಮ್ಮ ಅಂತ ಅಜಿತ್ ಕೂಗ್ತಾರೆ. ಆಗ ಭೂಮಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಗ ಸಂಗೀತ ಅಂತ ಎಲ್ಲರೂ ಕೂಡ ಕೂಗಾಡ್ತಾ ಇರ್ತಾರೆ, ಎಲ್ಲ ಹಾಕ್ತಾ ಇರ್ತಾರೆ. ಆಗ ರಾಮ್ ಕೂಡ ಅಯ್ಯೋ ಅಜಿತ, ಸಂಗೀತನ ಎತ್ಕೊಂಡು ಹೋಗೋ ರೂಮಲ್ಲಿ ಮಲಗಿಸು ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಸಂಗೀತನ ಎತ್ಕೊಂಡು ಹೋಗಿ ರೂಮಲ್ಲೇ ಮಲಗಿಸ್ತಾರೆ. ಎಲ್ಲರೂ ಕೂಡ ರೂಮ್ಗೆ ಹೋಗ್ತಾರೆ. ಅಮ್ಮ ಏನಾಯ್ತಮ್ಮ, ಮಾತಾಡಮ್ಮ, ಅಮ್ಮ ದಯವಿಟ್ಟು ಮಾತಾಡಮ್ಮ ಅಂತ ಅಜಿತ್ ಕೂಗಾಡ್ತಾ ಇರ್ತಾರೆ. ಆಗ ಫ್ಯಾನ್ ಎಲ್ಲ ಹಾಕ್ತಾ ಇರ್ತಾರೆ. ಆಗ ಭೂಮಿಗೆ ತುಂಬಾ ಭಯ ಆಗುತ್ತೆ. ಇದೇನಿದು, ಅತ್ತೆಗೆ ಇದ್ದಕ್ಕಿದ್ದಾಗ ಏನಾಯಿತು, ನಾನು ಆ ರೀತಿ ಹೇಳೋದಕ್ಕೆ ಏನಾದರೂ ಇದಾಗೋಯ್ತಾ ಅಂತ ಭೂಮಿ ತುಂಬಾ ಭಯ ಪಡ್ತಾ ಇರ್ತಾ ಪ್ರಜ್ಞೆ ಬರುತ್ತೆ. ಆಗ ಅಜಿತ, ನಾನು ಯಾಕೋ ಇಲ್ಲಿ ಬಂದೆ, ಅಷ್ಟಕ್ಕೂ ನನಗೇನಾಯಿತು ಅಂತ ಸಂಗೀತ ಕೇಳ್ತಾ ಇರ್ತಾರೆ. ಅಮ್ಮ ನಿಮ್ಗೇನಾಗಿಲ್ಲ, ತಲೆ ಸುತ್ತಿದ್ಬಿಟ್ರಿ ಅಷ್ಟೇ. ಅಲ್ಲಮ್ಮ, ಸರಿಯಾಗಿ
ಊಟ ಮಾಡಬೇಕಲ್ವಮ್ಮ, ಯಾಕೆ ಈ ರೀತಿ ಮಾಡ್ತೀರಾ? ನೋಡಿ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಅಮ್ಮ ಅಂತ ಸಂಗೀತಗೆ ಇಲ್ಲಿ ಅಜಿತ್ ಹೇಳ್ತಾರೆ. ಅಯ್ಯೋ ಪರವಾಗಿಲ್ಲ ಅಜಿತ, ನಾನು ಇವಾಗ ಪರವಾಗಿದ್ದೀನಿ ಅಂತ ಹೇಳ್ತಾರೆ. ಪರವಾಗಿಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಅಜಿತ್ ಹೇಳ್ತಾರೆ. ಈ ಕಡೆ ಭೂಮಿ ಹತ್ರ ಅಜಿತ್ ಬಂದ್ಬಿಟ್ಟು, ನಿನ್ನ ತಲೆಗಿಲೆ ಕೆಟ್ಟಿದ್ಯಾ ಭೂಮಿ, ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ಅಮ್ಮನ ಎದುರು ಏನು ಮಾತಾಡಬಾರ್ದು ಅಂತ ಗೊತ್ತಾಗಲ್ವ ನಿನಗೆ ಅಂತ ಅಜಿತ್ ಕೂಗಾಡ್ತಾರೆ. ಆಗ ಭೂಮಿ, ಇದೊಳ್ಳೆ ಕತೆ ಐತಲ್ಲ ಸಾಹೇಬ್ರೆ, ಅಷ್ಟಕ್ಕೂ ನಾನೇನಂದೆ? ಅಲ್ಲ, ಇರೋದನ್ನೇ ಹೇಳಿದ್ದು, ಆದರೆ ನಚ್ಚಿ ಹೇಳಿದ್ದನ್ನು ಕೇಳಿ ನಂಗೆ ತುಂಬ ಬೇಜಾರಾಯಿತು. ನಮ್ಮ ಥರನೇ ಇರಬೇಕು, ನಮ್ಮ ಥರನೇ ಆದರ್ಶ ದಂಪತಿಗಳಾಗಿರಬೇಕು ಅಂತ ಹೇಳಿದ್ನಲ್ವಾ, ಅದಕ್ಕೆ ಬೇಜಾರಾಯಿತು. ನಾವಿಬ್ಬರು ಹೇಗಿದ್ದೀವಿ, ಯಾವುದೇ ಕಾರಣಕ್ಕೂ ನಮ್ಮ ಥರ ಆಗಬಾರ್ದು ಅಂತ ಬಾಯಲ್ಲಿ ಹೇಳಿಬಿಟ್ಟೆ. ಆದರೆ ಹೀಗೆಲ್ಲ ಆಗುತ್ತೆ ಅಂತ ನನಗೇನು ಗೊತ್ತು ಅಂತ ಭೂಮಿ ಹೇಳ್ತಾರೆ. ಆಗ ನೋಡು ಭೂಮಿ, ಇನ್ಮೇಲೆ ಅಮ್ಮನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಅಮ್ಮನ ಹತ್ರ ಮಾತಾಡುವಾಗ ಜೋಪಾನವಾಗಿ ಮಾತಾಡು. ಅಮ್ಮ ಯಾವುದೇ ಕಾರಣಕ್ಕೂ ಅಮ್ಮಂಗೆ ಏನಾದರೂ ಆದರೆ ನಾನು ಮಾತ್ರ ಜೀವಂತವಾಗಿರಲ್ಲ ಭೂಮಿ ಅಂತ ಹೇಳ್ತಾರೆ. ಆಗ ಭೂಮಿ, ಸಾಹೇಬ್ರೆ ಯಾಕೆ ಇಷ್ಟೆಲ್ಲ ಮಾತಾಡ್ತೀರಾ, ಅತ್ತೆಗೇನೂ ಆಗಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾರೆ. ಭೂಮಿ, ನೋಡು ಮನಸ್ವಿನಿ ಯಾರು ಅನ್ನೋದು ನನಗೆ ಈಗಾಗಲೇ ಅರ್ಥ ಆಗ್ತಾ ಇದೆ. ಅಷ್ಟಕ್ಕೂ ಮನಸ್ವಿನಿ ಕುತ್ತಿಗೆಯಲ್ಲಿ ಮಚ್ಚೆ ಇದೆ, ಹಾಗೆ ಭೂಮಿ ನಿನ್ನ ಕುತ್ತಿಗೆಯಲ್ಲಿನೂ ಮಚ್ಚೆ ಇದೆ ಅಲ್ವಾ ಅಂತ ಹೇಳ್ತಾರೆ. ಹ್ಞೂ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ಅಷ್ಟೇ ಅಲ್ಲ ಭೂಮಿ, ನಿನಗೂ ಮನಸ್ವಿನಿ ಥರನೇ ನೀನು ಹೋಲಿಕೆ ಬರ್ತಾ ಇದೆಯಾ, ಅಷ್ಟೇ ಅಲ್ಲ ನನಗೆ ಯಾಕೋ ನಿನ್ನ ಮೇಲೇ ಅನುಮಾನ ಬರ್ತಾ ಇದೆ ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿ ಶಾಕ್ ಆಗ್ತಾರೆ. ಏನು ಸಾಹೇಬ್ರೆ, ನಾನು ಮನಸ್ವಿನಿ ಆಗೋಕ್ಕೆ ಸಾಧ್ಯನಾ ಅಂತ ಭೂಮಿ ಹೇಳಿದಾಗ, ಖಂಡಿತ ಭೂಮಿ, ಆದಷ್ಟು ಬೇಗ DNA ಟೆಸ್ಟ್ಗೆ ಕೊಡ್ತೀನಿ, ಆವಾಗ ನೀನೇ ಮನಸ್ವಿನಿ ಅನ್ನೋದು ಸಾಬೀತು ಆಗೇ ಆಗುತ್ತೆ, ಇದೊಂದು ಬಾಕಿ ಇದೆ ಅಂತ ಅಜಿತ್ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಭೂಮಿಗೆ ಆಶ್ಚರ್ಯ ಆಗುತ್ತೆ. ಖಂಡಿತವಾಗ್ಲೂ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿ